ಬಂಧುಗಳೇ ನಮಸ್ಕಾರ. ನಾನು ಮಹೇಂದ್ರ ಕುಮಾರ್ ಮಾತಾಡ್ತಾ ಇದ್ದೀನಿ. ಭಾಳ ದಿವಸಗಳ ನಂತರ ಈಗ ಒಂದು ಲೈವ್ ಬರಬೇಕಾದಂಥ ಅನಿವಾರ್ಯತೆ ಇತ್ತು. ಭಾಳ ದಿವಸ ಆಯಿತು ನಾನು ಆ್ಯಕ್ಚುಲಿ ಫೇಸ್ಬುಕ್ ಲೈವ್ಗಳಿಗೆ ಬಂದು. ಕಾರಣ ಅಂದರೆ ಹಲವಾರು ಕಾರಣಗಳು. ಮತ್ತು ನಮ್ಮ ಲಿಂಗೇಗೌಡರು ಸರ್ ಅಕಾಲಿಕ ನಿಧನ ಹೊಂದಿದ್ದು ಕೂಡ ತುಂಬ ನೋವಿನಿಂದನೂ ಕೂಡ ಇತ್ತು. ಅದರಿಂದ ಈ ಫೇಸ್ಬುಕ್ ಲೈವ್ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಗುರುಗಳಾದಂಥ ಲಿಂಗೇಗೌಡ ಸರ್ಗೆ ನಮಸ್ಕರಿಸುತ್ತಾ, ಅವರ ಆತ್ಮಕ್ಕೆ ನಮಸ್ಕರಿಸುತ್ತಾ, ಇವತ್ತು ಕೆಲವೊಂದು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇವತ್ತು ನಾನು ಈ ಒಂದು ಲೈವಲ್ಲಿ ಬಂದಿದ್ದೇನೆ. ಕಾರಣ ಇಷ್ಟೇ, ನಾನು ಮಹೇಂದ್ರ ಕುಮಾರ್ ಅಂತೇಳಿ KRS ಪಕ್ಷದ ನಿಷ್ಠಾವಂತ ಸೈನಿಕ. ಹಾಗೆ 2023ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ MLA ಪರಾಜಿತ ಅಭ್ಯರ್ಥಿ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗೆ ಮಾಜಿ ತಾಲೂಕು ಅಧ್ಯಕ್ಷರು, ಹಾಗೆ ಮಾಜಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಈಗ ಪಕ್ಷದ ನಿಷ್ಠಾವಂತ ಸೇನಾನಿಯಾಗಿ ಮುಂದುವರಿತಾ ಇದ್ದೀವಿ. ಈ ಲೈವ್ ಬಂದಿರೋ ಉದ್ದೇಶ ಕ್ಕಿಂತ ಮುಂಚೆ ನಮ್ಮ ಪಕ್ಷದ ಅಧ್ಯಕ್ಷರಿಗೂ ಹಾಗೆ ನಮ್ಮ ಆತ್ಮೀಯರಾದಂಥ ರಘು ಜಾಣಗೆರೆ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ಕೂಡ ನಮಸ್ಕರಿಸುತ್ತಾ ಈ ಒಂದು ಲೈವನ್ನು ಮಾಡ್ತಾಯಿದ್ದೀನಿ. ನಮ್ಮ ಜಿಲ್ಲಾ ಸಮಿತಿಯವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಈಗೀಗ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ಕೆಲವೊಂದು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಲಂಚ 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 ಅಂದ್ಕೊಂಡು ಇವತ್ತು ಲಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಅದನ್ನು ಸರಿದಾರಿಗೆ ತರೋ ನಿಟ್ಟಿನಲ್ಲಿ ನಮ್ಮ ಪಕ್ಷ KRS ಪಕ್ಷ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಭಾಳಷ್ಟು ಹೋರಾಟಗಳನ್ನು, ಭಾಳಷ್ಟು ಅವಮಾನಗಳನ್ನು, ಭಾಳಷ್ಟು ಕೇಸ್ಗಳನ್ನು ಹಾಕ್ಸ್ಕೊಂಡ್ರೂ ಕೂಡ ಹೋರಾಡ್ತಾನೇ ಇದ್ದೀವಿ. ನಾವು ಸಮಾಜದಲ್ಲಿ ಒಂದು ಹಂತಕ್ಕೆ ಬರಬೇಕು, ಸಮಾಜ ಸುಧಾರಣೆ ಆಗಬೇಕು, ಸರ್ಕಾರಿ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತೇಳಿ ಬಹಳಷ್ಟು ಶ್ರಮವನ್ನು ವಹಿಸಿ ನಮ್ಮ ಸೈನಿಕರುಗಳು ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ನೂರಾರು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು, ಭ್ರಷ್ಟಾಚಾರ ಯಾರು ಲಂಚ ತಗೊಳ್ತಾ ಇದ್ದಾರೆ ಅವ್ರನ್ನ ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನು ಕೂಡ ಕಳೆದ ವಾರ ಮಾರ್ಚ್ 5ನೇ ತಾರೀಕು ನನ್ನ ಗಮನಕ್ಕೆ ಬಂದಂತೆ, ನಾನು ಕೂಡ ಪಾಂಡವಪುರದಲ್ಲಿದ್ದಾಗ, ಪಾಂಡವಪುರ ನನ್ನ ವಾಸಸ್ಥಳ, ಪಾಂಡವಪುರದಲ್ಲಿದ್ದಾಗ RTO ಅಧಿಕಾರಿಗಳು ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಕೆಲವೊಂದು ಸರಿ ನಾನು ನೋಡಿದ ಮಟ್ಟಿಗೆ ಬೆಳಗಿನ ಜಾವ 4 ಗಂಟೆ, 5 ಗಂಟೆ, 3 ಗಂಟೆ ಆ ಚಳಿಗಾಲದಲ್ಲೂ ಕೂಡ ಮಫ್ಲರ್ ಸುತ್ತಕೊಂಡು ಲೈಟಿಂಗ್ಸ್ ಬಿಡುವಂಥ ವ್ಯವಸ್ಥೆನ ರೂಢಿಸ್ಕೊಂಡಿದ್ದಾರೆ. ನಮ್ಮ ಮಂಡ್ಯ, ಪಾಂಡವಪುರ ಮತ್ತು ಮೈಸೂರು ಹೋಗುವಂಥ ರಸ್ತೆಯಲ್ಲಿ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಅಂತೇಳಿ ನಾವು ಯಾರು ಕೂಡ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಾಗಲಿ ಅಥವಾ ಅವ್ರನ್ನ ಪ್ರಶ್ನೆ ಮಾಡೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ. ಆದರೆ ದುರದೃಷ್ಟವಶಾತ್ ಮಾರ್ಚ್ 5ನೇ ತಾರೀಕು ಅವರು ಹಿಂದೆ ಮೈಸೂರು ರೋಡ್ನಲ್ಲಿರ್ತಕ್ಕಂಥ ಒಂದು ಕರ್ತವ್ಯನ, ಮೈಸೂರು ಮತ್ತು ಪಾಂಡವಪುರ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಅವ್ರು ಕರ್ತವ್ಯ ಮುಗಿಸ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಗಾಡಿಗಳು ಹೋಗುವಂಥ ಗಾಡಿಗಳು ಏನಿರ್ತವೆ, ಈ ಲಗೇಜ್ ತುಂಬಿರ್ತಕ್ಕಂಥ ಗಾಡಿಗಳನ್ನ ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಸೈಡ್ಗೆ ಹಾಕಿಸ್ತಾರೆ. ಸೈಡ್ಗೆ ಹಾಕಿಸಿ ಮುಂದೆ ಹೋಗಿ ಹಿಂದೆ ಬರ್ತಾರೆ. ಹಿಂದೆ ಬರಬೇಕಾದ್ರೆ ಆ ಜೀಪ್ ಡ್ರೈವರು, ಆ ಮುಂದೆ ಕೂತಿರ್ತಕ್ಕಂಥ ಇನ್ಸ್ಪೆಕ್ಟ್ರು, ಅವ್ರು ಯಾರೂ ಕೂಡ ಸೀಟ್ ಬೆಲ್ಟ್ ಹಾಕಿಲ್ಲ. ಸೀಟ್ ಬೆಲ್ಟ್ ಹಾಕ್ದಲ್ಲೇ ಅವ್ರ ವಾಹನನ ಚಲಿಸ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ RTO ಅಧಿಕಾರಿಗಳು. ಓಕೆ, ಇದನ್ನೆಲ್ಲ ಪ್ರಶ್ನೆ ಮಾಡೋ ಅನ್ನೋ ಒಂದು ಟೈಮಲ್ಲಿ ಹೇಳ್ತೀನಿ. ಮುಂದೆ ನಾನು ಇವೆಲ್ಲ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನಾಗಿ ಅವ್ರು ಏನು ಮಾಡ್ತಾರೆ, ಕೈ ಇದು ಮಾಡ್ತಾರೆ, ಡ್ರೈವರು ಕೈ ಅಡ್ಡ ಹಾಕ್ತಾರೆ. ಆ ವೆಹಿಕಲ್ನವ್ರು ಯಾರು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರ್ತಾರೆ ಆ ಡ್ರೈವರ್ಗಳು ಏನು ಮಾಡ್ತಾರೆ, ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಗಾಡಿಗಳನ್ನ ಸ್ಟಾಪ್ ಮಾಡ್ತಾರೆ. ಗಾಡಿಗಳನ್ನ ಸ್ಟಾಪ್ ಮಾಡಿ ಅವ್ರು ಏನು ಮಾಡ್ತಾರೆ, ಅಮೌಂಟನ್ನ ಕೈಲಿ ಎತ್ಕೊಂಡ್ಬರ್ತಾರೆ. ಇದೇನಿದು ಹಿಂಗೆ ಎತ್ಕೊಂಡ್ಬರ್ತಾರಲ್ಲ ಅಂತೇಳಿ ನನಗೆ ಅವಾಗ ಗೊತ್ತಾಗುತ್ತೆ, ಇವರು ಇದಕ್ಕೋಸ್ಕರನೇ, ಲಂಚಕ್ಕೋಸ್ಕರನೇ ಇವರು ಕರೀತಾ ಇದ್ದಾರೆ ಅಂತೇಳಿ. ನಾನೇನು ಮಾಡ್ತೀನಿ, ಸೀಕ್ರೆಟಾಗಿ ನಾನು ಕೂಡ ಅವ್ರ ಹಿಂದೆನೇ ಹೋಗ್ತೀನಿ.
ಅವ್ರ ಹಿಂದೆನೇ ಹೋಗಿ, ಅವ್ರು ಆ್ಯಕ್ಚುಲಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅವ್ರು ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟ್ ಅವರು. ಅವ್ರ ಹಿಂದೆನೇ ಹೋದಾಗ ಕರೆಕ್ಟಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಂಡೇ ಹೋಗ್ತೀನಿ. ಆದರೆ ಆ ಅಧಿಕಾರಿಗಳು ಗೊತ್ತೇ ಆಗಲ್ಲ, ಮೈ ಮರ್ತ್ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆ ಲಂಚದ ಹಣ ಸಿಗ್ತಾ ಇದ್ದಿಲ್ಲ ಅಂತ ಖುಷಿನೋ ಏನೋ ಗೊತ್ತಿಲ್ಲ, ಮೈ ಮರ್ತ್ಬಿಟ್ಟಿರ್ತಾರೆ. ನಾನು ನೀಟಾಗಿ ಫಸ್ಟಿಂದನೂ ಕೂಡ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದನೂ ಕೂಡ ನೀಟಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ಮಾಡ್ಕೊಂಡು ಹೋದಾಗ ಅವರು ದುಡ್ಡು ಇಸ್ಕೊಳ್ಳೋದು ಕೂಡ ವಿಡಿಯೋ ಆಗುತ್ತೆ, ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ನಾನು ಯಾವಾಗ ಡೋರ್ ಹತ್ರ ಹೋಗ್ತೀನಿ, ಆ ಡೋರ್ ಹತ್ರ ಹೋಗ್ತಿದ್ದಂಗೆ ಟಕ್ ಅಂತ ಹೇಳಿ ಮಾಡ್ತಾರೆ. ಹಿಂದೆಗಡೆ ಮಧ್ಯದಲ್ಲಿರ್ತಕ್ಕಂಥ ಆರ್ ಟಿ ಒ ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರೆ, ಆರ್ ಟಿ ಒ ಅಧಿಕಾರಿನೋ ಅಥವಾ ಬ್ರೋಕರೋ ಗೊತ್ತಿಲ್ಲ ಆತ. ಏನು ಮಾಡ್ತಾನೆ, ಎತ್ತಿ ಸೈಡಲ್ಲಿ ಒಳಗಡೆ ಇಟ್ಕೊಬಿಡ್ತಾನೆ, ಕಾರು ಒಳಗಡೆ ಹಾಕೊಬಿಡ್ತಾನೆ. ನಾನೇನು ತೊಗೊಂಡಿಲ್ಲ ಅನ್ನೋ ಥರ ನಾಟಕ ಮಾಡ್ತಾನೆ. KRS ಪಕ್ಷದವ್ರ ಮುಂದೆ ಆ ಥರ ನಾಟಕ ಮಾಡಿದ್ರೆ KRS ಪಕ್ಷದವ್ರು ಬಿಡ್ತಾರಾ? ಯಾಕೆಂತ ಹೇಳಿದ್ರೆ KRS ಪಕ್ಷದವ್ರು ಯಾವತ್ತೂ ಕೂಡ ಇಂಥ ಕಾರ್ಯಾಚರಣೆಯಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತೀವಿ, ಮತ್ತು ಅದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡಿರ್ತೀವಿ, ಯಾವ ರೀತಿ ಅವ್ರನ್ನ ಹಿಡಿಬೇಕು ಅನ್ನೋದು. ಯಾಕಂದರೆ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆ ವ್ಯವಸ್ಥೆ ಆಗಲ್ಲ. ಮುಂದಿನ ಪೀಳಿಗೆ ಇದರಿಂದ ರೋಸತ್ತು ಬೇಸತ್ತು ಜೀವನನೇ ಬೇಡ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಕಷ್ಟಪಟ್ಟರೆ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದು. KRS ಪಕ್ಷದವ್ರಿಗಂತೂ ಹೇಳ್ಕೊಡ್ಲೇಬೇಕಾಗಿಲ್ಲ ಯಾರು ಕೂಡ. ಅಂಥ ಒಂದು ವಿಡಿಯೋಗಳನ್ನು, ಅಂಥ ಒಂದು ಸೀಕ್ರೆಟ್ ಇದನ್ನು ಮಾಡ್ತೀವಿ. ಅದಕ್ಕೋಸ್ಕರ ಅವಾಗ ನಾನು ಮಾಡ್ತೀನಿ, ಪ್ರಶ್ನೆ ಮಾಡ್ತೀನಿ ಆತನ, ಏನಪ್ಪ ಯಾರು ನೀವು ಅಂತ ಕೇಳ್ತೀನಿ ನಾನು ಫಸ್ಟು. ಯಾಕಂತೇಳಿ ಯಾರು ನೀವು ಅಂತ ಕೇಳ್ತೀನಿ, ಯಾಕೆ ಇಲ್ಲಿ ರೋಡ ಗಾಡಿ ನಿಲ್ಲಿಸಿದ್ಯಾ, ಗಾಡಿ ನಿಲ್ಲಿಸಿ ದುಡ್ಡು ಯಾಕೆ ಇಸ್ಕೊತಾ ಇದೆಯಾ ಅಂತ ಕೇಳ್ತೀನಿ. ಆತ ಏನು ಮಾಡ್ತಾನೆ, ಸಿಂಬಲ್ ಕೊಡ್ತಾನೆ, ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಕೈ ಸಿಂಬಲ್ ಕೊಡ್ತಾನೆ. ಯಾರಿಗೆ? ಆ ಡ್ರೈವರ್ಗಳಿಗೆ ಕೈ ಸಿಂಬಲ್ ಕೊಟ್ಟಾಗ ಆ ಡ್ರೈವರ್ಗಳು ಸುಮ್ಮನೆ ಆಗ್ಬಿಡ್ತಾರೆ. ಆ ಡ್ರೈವರ್, ಯಾಕಂದ್ರೆ ನಾನು ಆಕ್ಚುಲಿ ನನ್ನ ವಿಡಿಯೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆತ 100 ರೂಪಾಯಿ ತಗೊಳ್ತಾ ಇರೋದು. ಆತ ಜಾಸ್ತಿ ಹೆಚ್ಚಿಗೆ ಬೇಡಿಕೆ ಇಡ್ತಾ ಇರ್ತಾನೆ. 100 ರೂಪಾಯಿನೇ ಅಂತಲ್ಲ, ಆತ 100 ರೂಪಾಯಿ ಕೊಡ್ತಾನೆ. ಆ 100 ರೂಪಾಯಿಗೆ ಹೆಚ್ಚಿಗೆ ಬೇಡಿಕೆ ಇಟ್ಟಿರ್ತಾನೆ. ಅಲ್ಲಿ ಒಳಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಿ ಅನ್ಸ್ಕೊಳ್ಳುವಂಥ ಅಧಿಕಾರಿ, ಯಾರು RTO ಅಧಿಕಾರಿ, ಆ ಬೇಡಿಕೆ ಇಡ್ಬೇಕಾದ್ರೆ ಈತ ಏನು ಮಾಡ್ತಾನೆ, ಡ್ರೈವರು ಜೇಬಿಂದ ಮತ್ತೆ ತೆಗೆಯೋದಕ್ಕೆ ಹೋಗ್ತಾನೆ ದುಡ್ಡು. ಅಷ್ಟರಲ್ಲಿ ನಾನು ಕವರ್ ಮಾಡ್ತೀನಿ. ಕವರ್ ಮಾಡಿದ್ದಕ್ಕೆ ಕೇಳಿದಾಗ ಅವ್ರಿಗೆ ಗೊತ್ತಾಯ್ತು, ಅವ್ರಿಗೆ ನಾವು ಸಿಗಾಕೊಂಡು ಅಂತೇಳಿ ಗೊತ್ತಾಯ್ತು. ಅವತ್ತ ಏನು ಮಾಡ್ತಾನೆ, ಒಳಗಡೆಗೆ ದುಡ್ಡು ಬಿಟ್ಕೊಬಿಡ್ತಾನೆ. ನಾನು ಅದಕ್ಕೆ ಹೇಳಿದ್ದೆ ಅವ್ರಿಗೆ, ಒಳಗಡೆ ದುಡ್ಡು ಬಿಟ್ಕೊಂಡ ತಕ್ಷಣ ನಾನು ಹೇಳ್ತೀನಿ, ಕೆಳಗಿಳಿರಿ ಅಂತ ಹೇಳ್ತೀನಿ. ಇಲ್ಲ ನಾನು ತೊಗೊಂಡೇ ಇಲ್ಲ ಅಂತ ಭಾಳ ವಾದ ಮಾಡ್ತಾನೆ. ವಾದ ಮಾಡಿದ್ಮೇಲೆ ಮುಂದೆಗಡೆ ಕೂತಿರ್ತಕ್ಕಂಥ ಮೇಡಮ್ಗೆ ಹೇಳ್ತೀನಿ ನಾನು, ಮೇಡಮ್ ಆ ದುಡ್ಡನ್ನ ನೀವು ಇಸ್ಕೊಳ್ಳೋದಕ್ಕೆ ಕೇಳಿದ್ದೀರಾ ಅಂತ ನಾನು ಕೇಳ್ತೀನಿ ಆ ಮೇಡಮ್ನ. ಅವ್ರು ತಬ್ಬಿಬ್ಬಾಗ್ಬಿಡ್ತಾರೆ ಮೇಡಮ್. ಬೇರೆಯವರಾಗಿದ್ರೆ, ಈ ಎಕ್ಸ್ಪರ್ಟ್ಗಳು ಇರ್ತಾರಲ್ಲ ಅಂಥವ್ರಾಗಿದ್ರೆ ಭಾಳಷ್ಟು ನಮ್ಮನ್ನೇ ತೆಗ್ಬಿಡೋರೇನೋ, ಅಷ್ಟು ಜಬರ್ದಸ್ತ್ ಮಾಡ್ಬಿಡೋರೇನೋ. ಮೋಸ್ಟ್ಲಿ ಈ ಮೇಡಮ್ ಹೊಸದಾಗಿ ಬಂದಿರಬೇಕು ಅಂತ ಅನಿಸ್ತದೆ ನನಗೇನೋ. ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಹೇಳಿಲ್ಲಲ್ಲ ಅಂತ ಹೇಳ್ತಾರೆ. ಅವಾಗ ಪಕ್ಕದಲ್ಲಿರ್ತಕ್ಕಂಥ ಡ್ರೈವರು ಬಹಳಷ್ಟು ಮಹಾನ್ ಭಾವ ಆತ. ಯಾಕಂದ್ರೆ ಸೀಟ್ ಬೆಲ್ಟೇ ಹಾಕಂಗೆ ಗಾಡಿ ಓಡಿಸ್ತಾ ಇಲ್ಲ. ಮುಂದೆ ಕೂತಿರ್ತಕ್ಕಂಥ ಮೇಡಮ್ ಸೀಟ್ ಬೆಲ್ಟ್ ಹಾಕಿಲ್ಲ, ಇದೆಲ್ಲ ಹಾಕಿಲ್ಲ. ಅದನ್ನು ನೆಕ್ಸ್ಟ್ ಪ್ರಶ್ನೆ ಮಾಡೋಣ ಅಂತೇಳಿ ನಾನು ಇದ್ರ ಬಗ್ಗೆ, ಲಂಚದ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಇಲ್ಲ ನಾವು ಅದನ್ನು ಬರಿತಾ ಇದ್ದೀವಿ, ಬೆಳಗ್ಗೆಯಿಂದ ಬರ್ದಿದ್ದೀವಿ ಅಂತೇಳಿ. ತೆಗೀರಿ, ಬೆಳಗ್ಗೆಯಿಂದ ಬರ್ದಿರೋದು ತೆಗೀರಿ, ಯಾರು ಬರಿತಾ ಇದ್ದಾರೆ. ಅಷ್ಟೊತ್ತಿಗೆ ಏನು ಮಾಡ್ತಾನೆ, ಹಿಂದೆಗಡೆ ಮಧ್ಯದಲ್ಲಿ ಕೂತಿರ್ತಕ್ಕಂಥ ಆ ಅಧಿಕಾರಿ ದುಡ್ಡಿಸ್ಕೊಂಡಿರ್ತಾನೆ, ಅವನು ಹೋಗು ಅಂತೇಳಿ ಕಳಿಸ್ಬಿಡ್ತಾನೆ. ಯಾರನ್ನ? ಆ ಡ್ರೈವರ್ಗಳನ್ನ ಸಿಂಬಲ್ ಮಾಡಿ ಕಳಿಸ್ಬಿಡ್ತಾನೆ. ನಾನು ಮತ್ತೆ ಕರಿತೀನಿ ಅವ್ರನ್ನ, ಬನ್ನಿ ಇಲ್ಲಿ ಅಂತ ಹೇಳಿ ಕರೆದು ಅವ್ರು ಎಷ್ಟು ಕೊಟ್ಟೆ ಅಂತ ಕೇಳ್ತೀನಿ. ಯಾಕಂದ್ರೆ ಆ ತಮಿಳ್ನಾಡು ಗಾಡಿ ಆ್ಯಕ್ಚುಲಿ. ಅವರು ತಮಿಳಲ್ಲೇ ನನಗೆ ಎಷ್ಟು ಬರುತ್ತೆ ಆ ಒಂದು ಇದರಲ್ಲಿ ನಾನು ಕೇಳ್ತೀನಿ, ಎಷ್ಟು ಕೊಟ್ಟರೆ ಹೇಳಿ ಕರೆಕ್ಟಾಗಿ ಅಂತ. ಯಾಕಂದ್ರೆ ನನ್ನ ಕ್ಯಾಮ್ರಾದಲ್ಲಿ ಅದು ಸೆರೆಯಾಗಿದೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಅಂತೇಳಿ. ಆತ ಹೇಳಲ್ಲ, ಯಾಕಂದ್ರೆ ಆ ಡ್ರೈವರ್ಗಳು ಎದುರ್ಕೊಂತಾರೆ. ಯಾಕಂದ್ರೆ ಪ್ರತಿದಿನ ಹೋಗುವಂತಾರಂತೆ, ಆ ರೂಟಲ್ಲಿ ಪ್ರತಿದಿನ ಹೋಗುವಂತಾರಂತೆ. ಅವರು ನಾಳೆ ಏನು ಮಾಡ್ತಾರೋ ಏನೋ, ಈ RTO ಅಧಿಕಾರಿಗಳು ಅನ್ನೋ ಒಂದು ಇದರಲ್ಲಿ ಭಯದಲ್ಲಿ ಅವ್ರು ಎಷ್ಟು ಅಂತ ಹೇಳೋದಿಲ್ಲ. ಅವಾಗ ನಾನು ಹೇಳ್ತೀನಿ, ಅವ್ರ ದುಡ್ಡು ವಾಪಸ್ ಕೊಟ್ರೆ ಸರಿ, ವಾಪಸ್ ಕೊಡು ಅಂತೇಳಿ ಏರ್ಧ್ವನಿಯಲ್ಲಿ ಮಾತಾಡ್ತೀನಿ. ಏರ್ಧ್ವನಿಯಲ್ಲಿ ಮಾತಾಡಿದಾಗ ಮೇಡಮ್ಗೆ ಹೇಳ್ತೀನಿ, ಅವ್ರಿಗೆ ಮುಂದೆಗಡೆ ಕೂತಿರ್ತಕ್ಕಂಥ RTO ಅಧಿಕಾರಿಗೆ ಹೇಳ್ತೀನಿ, ವಾಪಸ್ ಕೊಡಿಸ್ರಿ ದುಡ್ಡು ಅಂತ ಹೇಳಿದಾಗ ಆಗ ಡೋರ್ ತೆಗೆದು ನಿಧಾನಕ್ಕೆ ವಾಪಸ್ ಕೊಡ್ತಾನೆ. ಆತ ಫಸ್ಟ್ ಹೇಳಿದ್ದೇನು, ನಾನು ತೊಗೊಂಡೇ ಇಲ್ಲ ಅಂತ ಹೇಳಿ ನಾಟಕ ಮಾಡುವಂಥ ವ್ಯಕ್ತಿ ಡೋರ್ ತೆಗೆದ್ಬಿಟ್ಟು ವಾಪಸ್ ಕೊಟ್ಟು ನಾನೇನು ಇನ್ನೊಂದು ಸ್ವಲ್ಪ ಮಾತಾಡಬೇಕು ಅನ್ನೋ ವರ್ಷ ಏನು ಮಾಡ್ತಾನೆ, ಡ್ರೈವರು ಗಾಡಿ ರನ್ ಮಾಡಿಬಿಡ್ತಾನೆ. ಓಕೆ, ಇದು ಮಾರ್ಚ್ 5ನೇ ತಾರೀಕು ಸುಮಾರು 2:20 ಅಂದ್ಕೊಂತೀನಿ. 2:20-2:25 ಸುಮಾರಿನಲ್ಲಿ ಮಧ್ಯಾಹ್ನ ಪಾಂಡವಪುರ ಮೈಸೂರು ಮಧ್ಯ ರಸ್ತೆಯಲ್ಲಿ ಬನ್ನಾರಮ್ಮ ಟೆಂಪಲ್ ಅಂತ ಬರುತ್ತೆ. ಆ ಟೆಂಪಲ್ ಹತ್ರ ನಡೆದಿರ್ತಕ್ಕಂಥ ಇದು ಘಟನೆ. ಈ ಘಟನೆನ ನಾನೇನು ಮಾಡ್ತೀನಿ, ಇದನ್ನ ವಿಡಿಯೋ ಮಾಡಿದ್ಮೇಲೆ ನಾನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ರಘು ಜಾಣಗೇರಿ ಅವ್ರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ಕಳಿಸ್ಕೊಡ್ತೀನಿ, ನಮ್ಮ ರವಿಕೃಷ್ಣ ರೆಡ್ಡಿ ಸರ್ಗೂ ಕೂಡ, ಮತ್ತು ನಮ್ಮ ಗ್ರೂಪ್ ಪೇಜ್ಗಳಲ್ಲಿ ಹಾಕ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಮೀಡಿಯಾಗಳಿದ್ದಾವೆ, ಕೆಲವೊಂದು ಗ್ರೂಪ್ಗಳಿದ್ದಾವೆ, ಅದಕ್ಕೆ ಶೇರ್ ಮಾಡ್ತೀನಿ. ಶೇರ್ ಮಾಡಿದಾಗ ನಮ್ಮ ರಘು ಜಾಣಗೆರೆ ಅವರು
ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪಾರ್ಟಿ ಪೇಜಲ್ಲೇ ಹಾಕ್ತಾರೆ. ಫಸ್ಟು ಇದು ಬಿತ್ತರ ಆಗುವಂಥದ್ದು ನಮ್ಮ ಪಾರ್ಟಿ ಪೇಜಲ್ಲಿ. ಪಾರ್ಟಿ ಪೇಜ್ ಏನಿದೆ ಸೋಷಿಯಲ್ ಮೀಡಿಯಾ ಪೇಜು, ಆ ಪೇಜಲ್ಲಿ ಇದು ಬಿತ್ತರ ಆಗುತ್ತೆ. ಇದು ಬಿತ್ತರ ಆದಮೇಲೆ ನಾನು ಕೆಲವೊಂದು ಗ್ರೂಪ್ಗಳಿಗೆ ಕಳಿಸಿರುವಂಥದ್ದನ್ನ ವಿಡಿಯೋನ ಅವ್ರೇನು ಮಾಡ್ತಾರೆ, ಇದು ವೈರಲ್ ಆಗುತ್ತೆ, ಈ ವಿಡಿಯೋ ವೈರಲ್ ಆಗುತ್ತೆ. ಯಾಕೆ ₹100 ತೊಗೊಂಡು ₹100 ಭಾಳ ಅಲ್ಲಿ, ಯಾಕಂತ ಹೇಳಿದ್ರೆ ಅವತ್ತು ನಾನು ಎಕ್ಸ್ಪೆಷಲಿ ನಾನು ಅವ್ರನ್ನ ಹಿಡಿದು ಪೊಲೀಸ್ನರಿಗೆ ಕೊಡಬೇಕು ಅಂತ ಇದ್ದು. ಯಾಕಂತ ಹೇಳಿದ್ರೆ ಅವ್ರು ಎಷ್ಟು, ಅಥವಾ ಅವ್ರ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಅವ್ರನ್ನ ಚೆಕ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಯಾಕಂತ ಹೇಳಿದ್ರೆ ಅವ್ರು ಎಷ್ಟು ಬಿಲ್ ಹಾಕಿದ್ದಾರೆ, ಎಷ್ಟು ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಗಾಡಿಲಿ, ಈ ಲಂಚದ ಹಣನ ಎಷ್ಟು ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಅಂತೇಳಿ ಅದನ್ನ ಲೈವಲ್ಲೇ ಕೊಡಬೇಕು ಅನ್ನೋದು ಇಂಟೆನ್ಷನ್ ನಂದಿದ್ದು. ಯಾಕಂತೇಳಿ ಆಲ್ರೆಡಿ ಅವ್ರ ಡ್ಯೂಟಿ ಮುಗಿಸಿ ಅಲ್ಲಿ ಬರ್ತಾ ಇದ್ರು, ಆನ್ ದ ವೇ ರೋಡಲ್ಲಿ ಬರ್ತಾ ಇದ್ರು. ಅವರು ಬಿಲ್ ಹಾಕಿರೋ ದುಡ್ಡು ಎಷ್ಟಿರುತ್ತೆ, ಅವರ ವೆಹಿಕಲ್ನ ದುಡ್ಡು ಎಷ್ಟಿರುತ್ತೆ, ಅದನ್ನ ತಾಳೆ ಹಾಕ್ಲಿಕ್ಕೆ ಹಿರಿಯ ಅಧಿಕಾರಿಗಳು ಬರ್ಲಿ ಅಂತ ನಾನು ಅದನ್ನ ಪಟ್ಟಿಡಿಬೇಕು ಅಂತೇಳಿ ಕೂತಿದ್ದು. ಅನ್ಎಕ್ಸ್ಪೆಕ್ಟೆಡ್ ಅವ್ರೇನು ಮಾಡಿದ್ರು, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿದ್ರು. ಓಕೆ, ಅದಾದ್ಮೇಲೆ ಈ ಥರ ಆಯಿತು. ಈ ಥರ ಆಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಒಂದು ಪಕ್ಷದ ಪೇಜ್ನಲ್ಲಿ ಇದು ಪ್ರಕಟ ಆಯಿತು. ಪ್ರಕಟ ಆದಮೇಲೆ ಬೇರೆಲ್ಲ ಮಾಧ್ಯಮಗಳು, ಯಾವ ದೃಶ್ಯ ಮಾಧ್ಯಮಗಳು ಅಂತ ನಾವು ಹೇಳ್ತೀವಿ, ಆ ಮಾಧ್ಯಮಗಳು ಈ ವಿಡಿಯೋಗಳನ್ನು ತಗೊಂಡು ಪ್ರಚಾರ ಮಾಡಿದ್ರು. ಪ್ರಚಾರ ಮೀನ್ಸ್ ಈ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ಮಾಡಿದ್ರು. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ಹೇಳ್ತೀನಿ ಆ ಒಂದು ದೃಶ್ಯ ಮಾಧ್ಯಮಗಳಿಗೆ. ಆದರೆ ಆ ದೃಶ್ಯ ಮಾಧ್ಯಮಗಳು ಯಾರು ಮಾಡಿದ್ದಾರೆ, ನಿಜವಾದ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂಥವರ ಒಂದು ಹೆಸರನ್ನ ಹೇಳ್ಬೇಕಾದ್ದು ಕರ್ತವ್ಯ. KRS ಪಕ್ಷದ ಸೈನಿಕರು ಅನ್ನೋಂಥ ಒಂದು ಹೆಡ್ಲೈನ್ ಅನ್ನ ಹಾಕೋದಿಕ್ಕೆ ಈ ನಮ್ಮ ದೃಶ್ಯ ಮಾಧ್ಯಮಗಳಿಗೆ ಆಗ್ತಾ ಇಲ್ಲ. ಇದು ನನ್ನ ಕ್ವಶನ್. ಅದಕ್ಕೋಸ್ಕರ ಇವತ್ತು ನಾನು ಲೈವ್ ಬಂದಿರತಕ್ಕಂಥದ್ದು. ನಿನ್ನೆ ದಿವಸ ಅವರ ಒಂದು ಸಸ್ಪೆಂಡ್ ಆಗಿದೆ. ಯಾರ್ದು, ಅವರ ಅಧಿಕಾರಿ ಯಾರಿದ್ದಾರೆ ವಾಣಿಶ್ರೀ ಅಂತೇಳಿ ಗೊತ್ತಾಯ್ತ ಮೇಲೆ ಅವರದ್ದು ಒಂದು ಸಸ್ಪೆಂಡ್ ಆಗಿದೆ. ಆ ಸಸ್ಪೆಂಡ್ ಆಗಿರೋದನ್ನ ನಮ್ಮ ಈ BTV ಚಾನಲ್ನವರು ಇಂಪ್ಯಾಕ್ಟ್ ನಾವು ಮಾಡ್ದೋ ಅಂತೇಳಿ ಹೇಳ್ತಾ ಇದ್ದೀರಿ. ದಯವಿಟ್ಟು BTV ಚಾನಲ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ರೀತಿಯ ಹೋರಾಟಗಳು, ಈ ರೀತಿಯ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು KRS ಪಕ್ಷದ ಸೈನಿಕರು. ತಾವುಗಳು ತಮ್ಮ ಹೆಸರನ್ನು ಬಳಸ್ಕೊಳ್ಳಿ, ಆದರೆ ಈ ವಿಡಿಯೋನ ಸಾರ್ವಜನಿಕರು ಮಾಡಿದ್ರು, ದಾರಿ ಹೋಕರು ಮಾಡಿದ್ರು, ಈ ರೀತಿ ಹೇಳೋದನ್ನ ಬಿಟ್ಟು ನಾವು ಒತ್ತಿ ಹೇಳ್ತಾ ಇದೀವಿ. ನಿಮ್ಮ ಕಾಮೆಂಟ್ಸ್ ಅಲ್ಲಿ ನೋಡಿ, BTV ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಾಮೆಂಟ್ಸ್ ಅಲ್ಲಿ ನೋಡಿ, ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು KRS ಪಕ್ಷದ ಸೈನಿಕರು ಮಾಡಿರೋದು ಕಾರ್ಯಾಚರಣೆ ಅಂತೇಳಿ ಮ್ಯಾಕ್ಸಿಮಮ್ ಜನ ಹಾಕಿದ್ದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಬೆಲೆ ಕೊಡಿ, ಮನಸ್ಸಾಕ್ಷಿ ಅನ್ನೋದನ್ನ ಇಟ್ಕೊಳ್ಳಿ. ನಾನು ನಿಮ್ಮ ಮೀಡಿಯಾದಲ್ಲಿ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಹಾಕಿದ್ದೀರಾ, ಪ್ರಚಾರ ಕೊಟ್ಟಿದ್ದೀರಾ, ಅವ್ರ ಸಸ್ಪೆಂಡ್ ಕೂಡ ಆಗಿದೆ. ನಾವು ಕೂಡ ನಮ್ಮ ಪಾರ್ಟಿ ಪೇಜಲ್ಲಿ ನಾವು ಮಾಡಿ ನಾವು ಯಾವ ರೀತಿ ಪ್ರೆಷರ್ ನಾವು ಕೊಡಬೇಕು ನಾವು ಕೊಟ್ಟಿದ್ದೀವಿ. ನಾವು ಪಾರ್ಟಿ ಪೇಜಿಂದ ನಾವು ಅದನ್ನ, ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ವಿಡಿಯೋ ಮಾಡಿ ಬಿಟ್ಬಿಡಲ್ಲ, ಅವ್ರನ್ನ ತಲೆದಂಡ. ಯಾಕಂತ ಹೇಳಿದ್ರೆ ಆ ಒಂದು ವಿಚಾರದಲ್ಲಿ, ಭ್ರಷ್ಟಾಚಾರ ವಿಚಾರದಲ್ಲಿ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಹೋರಾಟಗಳು ಮಾಡ್ತಾನೆ ಇರ್ತೀವಿ. ನೀವು ಹಾಕಿದ್ದೀರಾ, ಅದ್ರ ಜೊತೆಗೆ ಜಿ ನ್ಯೂಸ್ ಕನ್ನಡದವ್ರು ಹಾಕಿದ್ದೀರಿ, ಅದ್ರ ಜೊತೆಗೆ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಕಿದ್ದೀರಿ. ಪಬ್ಲಿಕ್ಕು ವಿಡಿಯೋ ಮಾಡಿದ್ದು, ವಿಡಿಯೋ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದೇ ಗ್ರೂಪ್ ಹಾಕ್ಬೇಕಾದ್ರೂ ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನ KRS ಪಕ್ಷದ ಸೈನಿಕರಾಗಿ ನಾವು ಮಾಡಿದೀವಿ, ಅದನ್ನ ಮೆನ್ಷನ್ ಕೂಡ ಮಾಡಿ ಕೆಳಗಡೆ ಹಾಕಿದ್ದೀನಿ. ಅದನ್ನ ಮಾತ್ರ ಕಂಟೆಂಟ್ ತಗೊಂಡಲೆ, ಈ ವಿಡಿಯೋ ಕಂಟೆಂಟ್ ಮಾತ್ರ ತಗೊಂಡು ನಾವು ಮಾಡಿದ್ರೋ TRP ಬರುತ್ತೆ ರೀ, TRP ಬರುತ್ತೆ. TRP ಕಟ್ಕೊಂಡು ಏನು ಮಾಡ್ತೀರಿ? ಜನಗಳಿಗೆ ನಿಜಾಂಶ ತಿಳಿಸಿ. ನಾನು ಕೇಳೋದು ಇಷ್ಟೇ, ಜನಗಳಿಗೆ ನಿಜಾಂಶ ತಿಳಿಸಿ. KRS ಪಕ್ಷದ ಸೈನಿಕರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿ ಇಂಥ ಒಂದು ಭ್ರಷ್ಟ ತಿಮಿಂಗಲಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಹಿಡಿತಾ ಇದ್ದಾರೆ, ಅದನ್ನ ತೋರಿಸಿ, ಅದನ್ನ ಹೇಳಿ. KRS ಪಕ್ಷದ ಸೈನಿಕರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಾವು ತೋರಿಸ್ತಾ ಇದೀವಿ ಅಂತ ಹೇಳಿ. ಅದು ಬಿಟ್ಟು ನಾವೇ ತೋರಿಸ್ತೇವೆ, BTV ಇಂಪ್ಯಾಕ್ಟ್ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳೋದಕ್ಕೆ ನಾನು ಇವತ್ತು ಲೈವ್ ಬಂದಿರುವಂಥದ್ದು. ಓಕೆ, ನಮ್ಮ ಪಾರ್ಟಿ ಪೇಜಲ್ಲಿ ಅದು ಪ್ರಸಾರ ಆದ್ಮೇಲೆ ನಾನು ನನ್ನ ವೈಯಕ್ತಿಕವಾಗಿ ಯಾವುದೇ ಪೇಜ್ಗಳೆಲ್ಲ ಹಾಕಿಲ್ಲ, ನನ್ನ ಪೇಜ್ಗಳಲ್ಲಿ ಅದನ್ನೇ ಫಾರ್ವರ್ಡ್ ಮಾಡಿದ್ದೀನಿ. ಓಕೆನಾ? ಯಾಕಂತ ಹೇಳಿದ್ರೆ ನಮ್ಮ ಪಾರ್ಟಿ ಪೇಜಲ್ಲಿ ಬಂದ ಮೇಲೆ ಅದು ನಮ್ಗೆ ಬಂದಂಗೆನೆ. ಅದಕ್ಕೋಸ್ಕರ ನಾನು ಹೇಳೋದು, ಈ ದೃಶ್ಯ ಮಾಧ್ಯಮಗಳು ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇನ್ನು ಸಾವಿರಾರು ವಿಡಿಯೋಗಳು, ಸಾವಿರಾರು ಭ್ರಷ್ಟ ಅಧಿಕಾರಿಗಳನ್ನ ನಾವು ಕಾರ್ಯಾಚರಣೆ ಮಾಡ್ತಾನೆ ಇರ್ತೀವಿ. ಆ ಟೈಮಲ್ಲಿ ದಯವಿಟ್ಟು KRS ಪಕ್ಷದ ಸೈನಿಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾಕಿ, ಇಲ್ಲ ಅಂದ್ರೆ ನಮ್ಮ ವಿಡಿಯೋಗಳು ನೀವು ಹಾಕ್ಲೇಬೇಡಿ. ನಮ್ಮ ಸೋಷಿಯಲ್ ಮೀಡಿಯಾ ಇದೆ, ಜನ ಬೆಂಬಲ ಇದೆ, ನಾವು ಸೋಷಿಯಲ್ ಮೀಡಿಯಾದಲ್ಲೇ ನಾವು ಪ್ರಚಾರ ಮಾಡ್ತೀವಿ. ಓಕೆನಾ? ನೀವು ಅದೇನೋ ಹೇಳ್ತಾರೆ ನಮ್ಮ ಹಳ್ಳಿ ಕಡೆಗಾದೆ, ಯಾರೋ ಮಾಡಿದ್ನ ಯಾರೋ ಹೆಸರು ತಗೊಳ್ಳೋವಂಥದ್ದು ಅಂತ. ತಗೊಳ್ರಿ, ಹೆಸರು ತಗೊಳ್ರಿ. ಅದ್ರ ಜೊತೆಗೆ ಅದರ ಮೂಲ ಮಾಲೀಕತ್ವ, ಮೂಲ
ಅದನ್ನ ಹಿಡ್ದಿರೋರು ಯಾರು, ಅದನ್ನ ಮಾಡಿರೋರು ಯಾರು, ಅದು ಕಷ್ಟಪಟ್ಟಿರೋರು ಯಾರು ಅನ್ನೋದನ್ನ ತಾವು ತಿಳಿಸ್ಕೊಡಿ. ಓಕೆ, ಎಕ್ಸ್ಪೆಷಲಿ BTV ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ, BTV ನ್ಯೂಸ್ ಅವರು, ಜಿ ನ್ಯೂಸ್ ಕನ್ನಡದವರು ಒಂದ್ ದಿವಸ ಹೇಳಿದ್ರಿ, ಅದಾದ್ಮೇಲೆ ನಿನ್ನೆ ಸಸ್ಪೆಂಡ್ ಆದ್ಮೇಲೆ ಇಂಪ್ಯಾಕ್ಟ್ ಅಂತ ಹಾಕಿದ್ರಿ. ಜನರ ಮನಸ್ಸಲ್ಲಿ ಇದು ಬೇರೆ ರೀತಿಯಲ್ಲಿ ಅರ್ಥ ಆಗೋದು ಬೇಡ. ತಾವುಗಳು ದಯವಿಟ್ಟು KRS ಪಕ್ಷದ ಸೈನಿಕರು ಅಂತ ಹಾಕಿ, ನಿಮ್ಮ TRP ಇನ್ನೂ ನಿಲೋಟೋಗ್ಬಿಡುತ್ತೆ. ಬರೆದಿಟ್ಕೊಳ್ಳಿ, ನಿಮ್ಮ TRP ನೀವು ಅಂದ್ಕೊಂಡಿದ್ಕಿಂತ 4 ಪಟ್ಟು ಹೋಗುತ್ತೆ KRS ಪಕ್ಷ ಸೈನಿಕರು ಅಂತ ಹೇಳಿದ್ರೆ. ಅದರಿಂದ ದಯವಿಟ್ಟು ನಾನು ದೃಶ್ಯ ಮಾಧ್ಯಮಗಳಲ್ಲಿ ಬೇಡ್ಕೊಳ್ಳೋದಿಷ್ಟೇ, ದೃಶ್ಯ ಮಾಧ್ಯಮ ಕೇಳೋದಿಷ್ಟೇ, ಯಾವುದೇ ನಮ್ಮ KRS ಪಕ್ಷದ ಸೈನಿಕರು ಈ ರೀತಿಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ದಯವಿಟ್ಟು KRS ಪಕ್ಷದ ಸೈನಿಕರು, KRS ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಮೆನ್ಷನ್ ಮಾಡಿ ಅಂತೇಳಿ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋಕ್ಕೆ ಬರಬೇಕಾಯಿತು. ಓಕೆ, ನಮ್ಮೆಲ್ಲ ಆತ್ಮೀಯ ಮಂಡ್ಯ ಜಿಲ್ಲಾ KRS ಪಕ್ಷದ ಸೇನಾನಿಗಳಿಗೂ, ನಮ್ಮ ಪಾಂಡುಪುರದ ಎಲ್ಲ ಸೇನಾನಿಗಳಿಗೂ, ಯಾಕಂತ ಹೇಳಿದ್ರೆ ಎಲ್ಲ ತುಂಬ ಚೆನ್ನಾಗಿ ತಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹೊಂದಿಸ್ತಾ ಮತ್ತು ಇದೇ ರೀತಿ ನಮ್ಮ ಭ್ರಷ್ಟರ ಬೇಟೆ ಮುಂದುವರಿಯುತ್ತೆ. ನಮ್ಮ KRS ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಸಲಹೆ ಮೇರೆಗೆ, ಜಿಲ್ಲಾ ಸಮಿತಿಯ ಸಲಹೆ ಮೇರೆಗೆ, ರಾಜ್ಯ ಕಮಿಟಿಯವರ ಸಲಹೆ ಮೇರೆಗೆ, ರಘು ಜಾಣಗೇರ್ ಅವರ ಒಂದು ಯುವ ನಾಯಕತ್ವದ ಮೇರೆಗೆ, ಅವರ ಒಂದು ಮೇರೆಗೆ, ಮತ್ತು ನಮ್ಮ ಲಿಂಗೇಗೌಡರು ಸರ್ ಅವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಅದರಿಂದ ದಯವಿಟ್ಟು ನಮ್ಮ ಯಾರು ಸೇನಾನಿಗಳಿದ್ದೀರಿ, ಈ ವಿಡಿಯೋ ಮಾಡಿದ್ದು KRS ಪಕ್ಷದ ಸೈನಿಕನಾದ ಮಹೇಂದ್ರ ಕುಮಾರ್. ಅದು ಈ ಒಂದು ಎಲ್ಲ ಕ್ರೆಡಿಟ್ಸ್ ಕೂಡ ಹೋಗ್ಬೇಕಾಗಿರೋದು ನಮ್ಮ KRS ಪಕ್ಷಕ್ಕೆ. KRS ಪಕ್ಷ ನಮಗೆ ಆ ರೀತಿಯ ಧೈರ್ಯ, ಆ ರೀತಿಯ ಒಂದು ಮನಸ್ಥೈರ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಪಕ್ಷದ ಒಂದು ಇದಕ್ಕೆ ಒಂದು ಈ ಕ್ರೆಡಿಟ್ನ ಸಲ್ಲಬೇಕು. ಎಲ್ಲ ಬೇರೆಯವ್ರು ಬಳಸ್ಕೊಂಡ್ರು ಕೂಡ ತೊಂದರೆ ಇಲ್ಲ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಇನ್ನಾದರೂ ಕೂಡ ಅಟ್ಲೀಸ್ಟ್ ನಮ್ಮ ವಿಡಿಯೋಗಳ ಕಂಟೆಂಟ್ಗಳನ್ನ ತಗೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಮುಂಚೆ ಅದು ಕೂಡ ಇರಲಿಲ್ಲ, ಈಗೀಗ ಅಟ್ಲೀಸ್ಟ್ ಮಾಡ್ತಾ ಇದ್ದಾರೆ. ದೃಶ್ಯ ಮಾಧ್ಯಮಗಳಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ವಿಡಿಯೋ ಆ್ಯಕ್ಚುಲಿ ಇನ್ನೊಂದು ವಿಡಿಯೋ ಇದೆ. ವಿಡಿಯೋ ಅನ್ನೋದಕ್ಕಿಂತ ಈ ನಮ್ಮ KR ಪೇಟೆ ತಹಸೀಲ್ದಾರ್ ಅವರ ವೆಹಿಕಲ್ ಬಗ್ಗೆ ಸಂಬಂಧಪಟ್ಟಿದ್ದಿದೆ. ಅದನ್ನು DC ಅವ್ರಿಗೆ ಕಳಿಸಿದ್ದೀನಿ. ಅವ್ರ ಉತ್ತರ ಬಂದ ಮೇಲೆ, ಮಂಡ್ಯ DC ಅವ್ರಿಗೆ ಕಳಿಸಿದ್ದೀನಿ. ಅವರ ಉತ್ತರ ಬಂದ ಮೇಲೆ ಮತ್ತೊಮ್ಮೆ ಲೈವ್ ಬರ್ತೀನಿ. ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಶರವೇಗದಲ್ಲಿ ನಡೆಯುತ್ತೆ. ಯಾರಾದರೂ ಕೂಡ ಮಂಡ್ಯ ಜಿಲ್ಲೆಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಯಾರಾದರೂ ಕೂಡ ಲಂಚ ಕೇಳಿದ್ರೆ, ನಾನು ನಮ್ಮ ಪೇಜಲ್ಲಿ ನಾನು ನಂಬರನ್ನು ಕೊಟ್ಟಿದ್ದೀನಿ, ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ KRS ಪಕ್ಷದ ವತಿಯಿಂದ ಯಾವ ರೀತಿ ನಾವು ಸಪೋರ್ಟ್ ಮಾಡ್ಬೋದು, ಮತ್ತು ಆ ಭ್ರಷ್ಟ ಅಧಿಕಾರಿಗಳನ್ನ ಯಾವ ರೀತಿ ಕಾನೂನು ಕುಣಿಕೆಗೆ ಸಿಲುಕಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾವು ನಿಮ್ಮ ಜೊತೆ, ಜನಸಾಮಾನ್ಯರ ಜೊತೆ ಇರ್ತೀವಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡುತ್ತಲಿರಿ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಹೇಳ್ತಾ ಈ ಒಂದು ಲೈವನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಶುಭ ದಿನ. ನಮಸ್ಕಾರ.